ಆತ್ಮೀಯ ಪ್ರಿಯ ಸ್ಪರ್ಧಾರ್ಥಿಗಳೇ, ಎಲ್ಲರೂ TET ಪರೀಕ್ಷೆಯನ್ನು ಹೆಚ್ಚಾಗಿ ಚೆನ್ನಾಗಿ ಮಾಡಿದ್ರಿ ಅಂತ ಗೊತ್ತಾಯಿತು. ನಿಮ್ಮ TET ಪರೀಕ್ಷೆ ತುಂಬ ಸರಳವಾಗಿತ್ತು. ಸರಳವಾದ ಪ್ರಶ್ನೆಗಳು ಬಂದಿದ್ದು. ಕೆಲವೊಂದು ಪ್ರಶ್ನೆಗಳು ಗೊಂದಲ ಮೂಡಿಸುವಂತಿದ್ದು. ಕೆಲವೊಂದು ಪ್ರಶ್ನೆಗಳಲ್ಲಿ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಈ ಥರ ಗೊಂದಲಗಳಿತ್ತು. ಬಟ್ ಕೆಲವೊಂದರಲ್ಲಿ ಎರಡೂ ಆಪ್ಷನ್ಸ್ಗಳು ಸರಿ ಇರುವಂಥ ಉತ್ತರಗಳು ಕೂಡ ಇದೆ. ಇವೆಲ್ಲ ಗೊಂದಲಗಳಿಗೆಲ್ಲ ತಲೆ ಕೆಡಿಸ್ಕೋಬೇಡಿ. ಏನೇ ಗೊಂದಲಗಳಿದ್ರು ಅದನ್ನು ಸರ್ಕಾರನೇ ಕ್ಲಾರಿಫೈ ಮಾಡುತ್ತೆ. ಅಂದರೆ ನಿಮ್ಮ CTET ಎಕ್ಸಾಮ್ ಪರೀಕ್ಷಾ ಕೇಂದ್ರ ಏನಿದೆ ಅದು ಆಲ್ರೆಡಿ ಈಗ ನಿಮಗೆ ಕೀ ಆನ್ಸರ್ ಬಿಟ್ಟಿದೆ, ಮತ್ತೆ ರಿವೈಸ್ಡ್ ಕೀ ಆನ್ಸರ್ ಬಿಡುತ್ತೆ. ಅಂತಿಮ ಕೀ ಆನ್ಸರ್ ಅದೇ ಬಿಡುತ್ತೆ. ನೀವೇನು ಗೊಂದಲ ಮಾಡ್ಕೋಬೇಡಿ. ಆಮೇಲೆ ಕೀ ಆನ್ಸರ್ ನೋಡಿದ್ರೆ ಆಯಿತು. ಮತ್ತು ರಿಸಲ್ಟು ಬೇಗ ಬಿಡ್ತಾರೆ. ಆಲ್ಮೋಸ್ಟ್ ಈ ಡಿಸೆಂಬರ್ ಎಂಡ್ ಒಳಗಡೆ ನಿಮಗೆಲ್ಲ TET ರಿಸಲ್ಟ್ ಮುಗೀತದೆ. ಮತ್ತು ಈಗ ಜನವರಿ ಎಂಡ್ ಒಳಗಡೆ GPSTR ಕಾಲ್ ಆಗುತ್ತೆ. ಸುಮಾರು ಇಲ್ಲಾಂದ್ರೆ ಒಂದು 12,000 ಪೋಸ್ಟ್ GPSTR ಕಾಲ್ ಆಗುತ್ತೆ. ಒಂದು 5,000 ಪೋಸ್ಟ್ PST ಕಾಲ್ ಆಗುತ್ತೆ. ಅಂದರೆ ಪ್ರೈಮರಿ ಸ್ಕೂಲ್ ಟೀಚರ್ 1 to 5th, GPSTR ಅಂದರೆ 6 to 8. ಈಗ ಏನು ಮಾಡ್ಬೇಕು ನಾವು? ಹೆಂಗೋ TET ಮುಗೀತು ರಿಲ್ಯಾಕ್ಸ್ ಮಾಡೋಣ ಅನ್ನೋದು ಬದಲು ಕಡಿಮೆ ಅವಧಿ ಇದೆ. ಈ ಕಡಿಮೆ ಅವಧಿಯಲ್ಲಿ ನೀವೇನು ಮಾಡಬೇಕು ಅಂದರೆ ಸಿದ್ಧತೆಯನ್ನು ಜಾಸ್ತಿ ಮಾಡ್ಕೋಬೇಕು. ಯಾವುದೇ ರಿಲ್ಯಾಕ್ಸ್ ಹೋಗ್ದೇ ಕಂಟಿನ್ಯೂಯಸ್ ಆಗಿ ಸತತ ಅಭ್ಯಾಸ ಮಾಡಿದ್ರೆ ಖಂಡಿತ ನೀವು ಜಾಬನ್ನು ಪಡ್ಕೋತೀರಿ. ನನ್ನ ಅನಿಸಿಕೆಯ ಪ್ರಕಾರ, ನನಗೆ ಬಂದ ಮಾಹಿತಿಯ ಪ್ರಕಾರ ಈ ಬಾರಿ ಕಾಲ್ ಮಾಡ್ತಕ್ಕಂಥ ಪೋಸ್ಟ್ಗಳು ಕನ್ನಡ, ಇಂಗ್ಲೀಷು ಮತ್ತು PCM ಅಂದರೆ ಬಯಾಲಜಿ ಇಲ್ಲ, ಬಯಾಲಜಿ ಟೀಚರ್ ಇಲ್ಲ, ಫಿಸಿಕ್ಸು ಮ್ಯಾಥಮೆಟಿಕ್ಸ್ ಟೀಚರನ್ನು ಕಾಲ್ ಮಾಡ್ತಾರೆ. ಕನ್ನಡ ಕಾಲ್ ಮಾಡ್ತಾರೆ ಮತ್ತು ಇಂಗ್ಲೀಷ್ ಕಾಲ್ ಮಾಡ್ತಾರೆ. ಇಷ್ಟು ಕಾಲ್ ಮಾಡುವಂಥ ಸಾಧ್ಯತೆ ಇದೆ. ಅದರಲ್ಲೂ ಇಂಗ್ಲೀಷ್ ಮತ್ತು ಗಣಿತ ಪೋಸ್ಟ್ಗಳು ಜಾಸ್ತಿ ಇದೆ. ಗಣಿತ ಸೈನ್ಸ್ ಪೋಸ್ಟ್ಗಳು ಜಾಸ್ತಿ ಇದೆ. ಹಾಗಾಗಿ ಯಾರ್ಯಾರು ಸೈನ್ಸ್ ಮಾಡಿದ್ರಿ ನಿಮ್ಗೆಲ್ಲರಿಗೂ ಕೂಡ ಇದೊಂದು ಆಪರ್ಚುನಿಟಿ. ಹಾಗಾಗಿ ಇದನ್ನು ಸದ್ಬಳಕೆ ಮಾಡ್ಕೋಬೋದು. ಇನ್ನು ಈ ಬಾರಿ ಸಮಾಜ ವಿಜ್ಞಾನ ಕಾಲ್ ಮಾಡುವಂತಹ ಸಾಧ್ಯತೆ ಕಡಿಮೆ ಇದೆ. ಕನ್ನಡ ಕಾಲ್ ಮಾಡ್ಬೋದು. ಇಂಗ್ಲೀಷ್ ಅಂತೂ ಕಾಲ್ ಮಾಡ್ತಾರೆ. ಯಾಕೆಂದರೆ KPC ಸ್ಕೂಲ್ಗಳಾಗಿದೆ, ಅದರ ಇಂಗ್ಲೀಷ್ ಟೀಚರ್ಸ್ಗಳು ಬೇಕು. ಹಾಗಾಗಿ ಇಂಗ್ಲೀಷ್ ಟೀಚರನ್ನು ಕಾಲ್ ಮಾಡ್ತಾರೆ. ಈ ಅಪ್ಡೇಟನ್ನು ನೀವು ಗಮನದಲ್ಲಿಟ್ಕೊಂಡು ಓದ್ತಾ ಇರಿ. ಅದುವೇ ಏನಾದರೂ ನಿಮಗೆ ಆ ಟೈಮಲ್ಲಿ ಏನಾದರೂ ನೋಟಿಫಿಕೇಶನ್ ಆದಾಗ ಪೋಸ್ಟ್ಗಳು ಏನಾದರೂ ಚೇಂಜ್ ಆದರೆ ಏನು ತೊಂದರೆ ಇಲ್ಲ, ಓದ್ಕೋಬೋದು. ಹಾಗಾಗಿ ನೀವು ಈಗಲಿಂದನೇ ಈ ವಿಷಯಗಳ ಕುರಿತು ನೀವು ಓದೋಕ್ಕೆ ಶುರು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಏನನ್ನು ಓದಬೇಕು, ಹೇಗೆ ಓದಬೇಕು ಅನ್ನೋದ್ರ ಬಗ್ಗೆ ನಿಮ್ಗಾಗಲೇ ಸ್ಟಡಿ ಮಾಡಿರ್ತೀರಿ, ಗೊತ್ತು. ನಿಮ್ಮ 6ರಿಂದ 8ನೇ ತರಗತಿ ಇರ್ತಕ್ಕಂತಹ ಟೆಕ್ಸ್ಟ್ ಬುಕ್ಗಳಲ್ಲಿ ಏನಿದೆ ಅದನ್ನೆಲ್ಲನೂ ಕೂಡ ನೀವು ಓದಬೇಕಾಗುತ್ತೆ. ಯಾಕೆಂದರೆ ನಮ್ಮ GPSTRಲ್ಲಿ TET ಥರ ಬರೀ CET ಮಾತ್ರ ಇರಲ್ಲ, ಇಲ್ಲಿ ಥಿಯರಿನೂ ಕೂಡ ಇರುತ್ತೆ. ಬರವಣಿಗೆ ಇರೋದ್ರಿಂದ ನೀವೇನು ಮಾಡಬೇಕು ಅಂದರೆ ಪ್ರಶ್ನೆಗಳು ಸಿಗ್ತವೆ ನಿಮಗೆ. ಪ್ರತಿ ಪಾಠದಲ್ಲಿ ಪ್ರಶ್ನೆಗಳು ಸಿಗ್ತವೆ. ಆ ಪ್ರಶ್ನೆಗಳಿಗೆ ಆ ಉತ್ತರಗಳನ್ನು ಮಕ್ಳಿಗೆ ಬರೆಸ್ತಾ ಇರ್ತೀರಲ್ವ, ಏನು ನೋಟ್ಸ್ ಕೊಡ್ತೀರಿ ಆ ನೋಟ್ಸ್ಗಳನ್ನು ಇಟ್ಕೊಳ್ಳಿ. ಮತ್ತು ಆ ಪ್ರಶ್ನೆಗಳನ್ನು ಓದ್ಕೊಳ್ಳಿ. ಆ ಪ್ರಶ್ನೆಗಳಿಗೆ ಆನ್ಸರನ್ನು ಬರೆದಿಟ್ಕೊಳ್ಳುವಂತಹ ಒಂದು ಇದು ಮಾಡಿ ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ ನಾವೆಲ್ಲ ಜಾಸ್ತಿ ಓದಿರ್ತೀವಿ, ಜಾಸ್ತಿ ಬರೆಯೋಕ್ಕಾಗಲ್ಲ ಅಲ್ಲಿ. ಯಾಕೆಂದರೆ 2 ಮಾರ್ಕ್ಸು 3 ಮಾರ್ಕ್ಸಿಗೆ ಪ್ರಶ್ನೆಗಳಿರುತ್ತೆ, ಅಷ್ಟೇ ಆನ್ಸರ್ ಬರೀಬೇಕಾಗುತ್ತೆ. ಕೆಲವೊಂದು 1 ವಾಕ್ಯದಲ್ಲಿ ಉತ್ತರ ಮಾಡುವಂಥದ್ದು ಇರ್ತದೆ. ಹಾಗಾಗಿ ಬರವಣಿಗೆ ಇರೋದ್ರಿಂದ ನಾವು ಅಷ್ಟನ್ನೇ ಬರೀಬೇಕು. ಯಾಕೆಂದರೆ ಟೈಮ್ ಶಾರ್ಟೇಜ್ ಆಗ್ಬಿಡುತ್ತೆ ಜಾಸ್ತಿ ಬರೀತಾ ಹೋದರೆ. ಹಾಗಾಗಿ ಏನು ಕೇಳಿದರೆ ಅಷ್ಟನ್ನು ಮಾತ್ರ ಬರೆಯುವಂತಹ ಒಂದು ಸ್ಕಿಲ್ಲನ್ನು ನಾವು ಮೊದಲೇ ರೂಢಿ ಮಾಡ್ಕೋಬೇಕು. ಅದರ ಜೊತೆಗೆ ಇಲ್ಲಿ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ ಅಂದರೆ ಕೆಲವೊಂದು PUC ಲೆವೆಲ್ ತನಕನೂ ಕೇಳ್ತಾರೆ ಪ್ರಶ್ನೆಗಳನ್ನು. ಯಾಕೆಂದರೆ 50 ಮಾರ್ಕ್ಸ್ ನಿಮಗೆ ಅದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ, ಇನ್ನು 100 ಮಾರ್ಕ್ಸ್ ಥಿಯರಿ ಇರುತ್ತೆ. 50 ಮಾರ್ಕ್ಸ್ಗೆ ನಿಮಗೆ PUC ಲೆವೆಲ್ವರೆಗೂ ಕೇಳ್ತಾರೆ ಸಬ್ಜೆಕ್ಟಲ್ಲಿ. ಹಾಗಾಗಿ ನೀವೇನು ಮಾಡಬೇಕು, ಆ ಪುಸ್ತಕಗಳಲ್ಲಿರ್ತಕ್ಕಂಥ ಪ್ರತಿ ಲೈನನ್ನು ಅಂಡರ್ಲೈನ್ ಮಾಡ್ತಾ ಹೋಗಿ. ನೆಕ್ಸ್ಟು ಪೇಪರ್ 1, ಪೇಪರ್ 2, ಪೇಪರ್ 3 3 ಪತ್ರಿಕೆಗಳಿರ್ತದೆ ನಿಮಗೆ. ಒಂದು ಲ್ಯಾಂಗ್ವೇಜು, ಇನ್ನೊಂದು ಸಬ್ಜೆಕ್ಟು ಮತ್ತು ಇನ್ನೊಂದು ಜನರಲ್ ನಾಲೆಡ್ಜ್. ಜನರಲ್ ನಾಲೆಡ್ಜ್ ಪ್ರಶ್ನೆಗಳನ್ನು ಸುಮಾರು 6-7 ಭಾಗಗಳಾಗಿ ಮಾಡಿದ್ದಾರೆ. ಕಂಪ್ಯೂಟರ್ ಇದೆ, ನೈತಿಕ ಶಿಕ್ಷಣ ಇದೆ, ಮೌಲ್ಯ ಶಿಕ್ಷಣ ಇದೆ, ಇದು ನಿಮ್ಮ ಸಾಮಾನ್ಯ ಜ್ಞಾನ ಇದೆ, ಇದರಲ್ಲಿ ಸೈಕಾಲಜಿ ಇದೆ, ಎಲ್ಲ ವಿಷಯಗಳು ಸೇರಿರೋದ್ರಿಂದ ಹಾಗಾಗಿ ಇಲ್ಲಿ ಟೈಮ್ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಎಲ್ಲ ವಿಷಯಗಳನ್ನು ಓದಬೇಕು. ಕನ್ನಡ ಓದಬೇಕು, ಇಂಗ್ಲೀಷ್ ಓದಬೇಕು, ಸೈಕಾಲಜಿ ಓದಬೇಕು, ಸಾಮಾನ್ಯ ಜ್ಞಾನ ಓದಬೇಕು, ಕಂಪ್ಯೂಟರ್ ಓದಬೇಕು, ಮೌಲ್ಯ ಶಿಕ್ಷಣ ಓದಬೇಕು.
1, 2, 3 ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಕೂಡ ಬರ್ತವೆ. ಹಾಗಾಗಿ ಮೆಂಟಲ್ ಎಬಿಲಿಟಿನೂ ಕೂಡ ಓದಬೇಕು. GK ಪೇಪರ್ ಹೇಳ್ತೀನಿ, ನಿಮ್ಮ ಪರ್ಟಿಕ್ಯುಲರ್ ಆಗಿ ನಿಮ್ಮ ಸಬ್ಜೆಕ್ಟ್ ಏನು ಬರುತ್ತೆ ಆ ಸಬ್ಜೆಕ್ಟಲ್ಲಿ ಈಗ ಹೇಳಿದ್ಮೇಲೆ 6ರಿಂದ 8ನೇ ತರಗತಿ ತನಕ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ. ಹಿಂದೆ ಕೇಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳಿಂದ ಪ್ರಶ್ನೆಗಳು ನೋಡಿಕೊಂಡು ಪ್ರಶ್ನೆಗಳು ಎಲ್ಲಿ ತೆಗೆದಿದ್ದಾರೆ ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ತೆಗೆದಿದ್ದಾರೆ. ಅಂದರೆ 6ರಿಂದ 8ನೇ ತರಗತಿ ಕರ್ನಾಟಕ ಸರ್ಕಾರ KTBS ಏನು ಟೆಕ್ಸ್ಟ್ ಬುಕ್ ಇದೆ ಅದರಲ್ಲೇ ತೆಗೆದಿದ್ದಾರೆ. ಹಾಗಾಗಿ ಆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಕ್ಕಂಥ ಕೊನೆಯ ಪತ್ರಿಕೆಗಳಲ್ಲಿ ಪ್ರಶ್ನೆಗಳನ್ನು ನೋಡಿ ನೀವು ಅಧ್ಯಯನ ಮಾಡೋದು ಒಳ್ಳೆಯದು. ಮತ್ತು ಪ್ರತಿ ಲೈನನ್ನು ಓದ್ಕೊಂಡ್ರೆ ಅದು 50 ಮಾರ್ಕ್ಸ್ CETಗೆ ಒಳ್ಳೆಯದಾಗುತ್ತೆ. 50 ಮಾರ್ಕ್ಸ್ CETಗೆ ಎಕ್ಸ್ಟ್ರಾ ಏನು ಅಂದರೆ PUC ತನಕ ಓದ್ಕೊಳ್ಳಿ. ಇದಿಷ್ಟು ಮಾಹಿತಿ. ಇನ್ನು ಜನರಲ್ ನಾಲೆಡ್ಜ್ಗೆ ಇಂತಿಂತಂದನೇ ಓದಬೇಕು ಅಂತೇನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಅದು ವಿಸ್ತಾರವಾದಂಥದ್ದು. ಎಷ್ಟೇ ಓದಿದ್ರೂ ಕಡಿಮೆ ಅನಿಸುತ್ತೆ. ಆದ್ರೂ ಕೂಡ ಸಾಧ್ಯವಾದಷ್ಟು ನಿಮ್ಮ ಏನು ಓದಿರ್ತೀರೋ ಅದರಲ್ಲೇ ಬರುತ್ತೆ. ಜನರಲ್ ನಾಲೆಡ್ಜ್ ಅಂದರೆ ಸಮಾಜ ವಿಜ್ಞಾನ, ವಿಜ್ಞಾನ, ಜಿಯೋಗ್ರಫಿ ಎಲ್ಲ ಬರುತ್ತೆ. ಸ್ಪೋರ್ಟ್ಸು, ಕರೆಂಟ್ ಇವೆಂಟ್ಸು ಎಲ್ಲ ಬರುತ್ತೆ. ಸಾಧ್ಯವಾದಷ್ಟು ಕರೆಂಟ್ಸ್ ಇವೆಂಟ್ಸ್ಗೆ ಏನು ಓದ್ಬೋದು ಅಂದರೆ ಸ್ಪರ್ಧಾ ವಿಜೇತ ಸಾಕು ಅನಿಸುತ್ತೆ. ಯಾಕೆಂದರೆ ಇಲ್ಲಿ ಅಂತಹ ಟಫ್ ಪ್ರಶ್ನೆಗಳೇನು ಕೇಳಲ್ಲ, ಅಂಥ ಡೆಪ್ತ್ ಪ್ರಶ್ನೆಗಳೇನು ಕೇಳಲ್ಲ. KS ಲೆವೆಲ್, IAS ಲೆವೆಲ್ ಆ ರೀತಿ ಏನು ಕೇಳಲ್ಲ. ಕೇಳಿರೋ 1-2 ಪ್ರಶ್ನೆಗಳು ಕೇಳ್ಬೋದು. ಆದ್ದರಿಂದ ಏನು ಓದ್ಬೋದು ಅಂದರೆ ಸ್ಪರ್ಧಾ ವಿಜೇತ ಇದಕ್ಕೆ ಬೆಸ್ಟ್ ಆಪ್ಷನ್ಸು ಅಂತ ಅನಿಸುತ್ತೆ. ಕರೆಂಟ್ ಇವೆಂಟ್ಸ್ಗೆ ಇದಕ್ಕೆ ಅಷ್ಟೇ ಓದ್ಕೊಂಡ್ರೆ ಸಾಕು. ಅದ್ರ ಜೊತೆಗೆ ಪೇಪರ್ ಓದಿದರೆ ಏನು ತೊಂದರೆ ಇಲ್ಲ. ಪೇಪರ್ ಓದಿದರೆ ಯಾವ ಮ್ಯಾಗ್ಝಿನ್ ಓದಬೇಕಾಗಲ್ಲ. ಬಟ್ ಎಲ್ಲನೂ ಕ್ರೋಢೀಕರಣ ಮಾಡಿ ತಿಂಗಳಿಗೆ ಕೊಡೋದ್ರಿಂದ ಸ್ಪರ್ಧಾ ವಿಜೇತವನ್ನು ನೀವು ಓದ್ಕೊಂಡ್ರೆ ಒಳ್ಳೆಯದು ಅನಿಸುತ್ತೆ. ಇಷ್ಟು ಮಾಹಿತಿ. ಇನ್ನೇನಾದರೂ ಮಾಹಿತಿ ಬೇಕು ಅಂದರೆ ಮುಂದಿನ ವಿಡಿಯೋಗಳಲ್ಲಿ ನಾನು GPSTR ಬಗ್ಗೆ ಸಂಬಂಧಿಸಿದಂತೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಈಗಾಗಲೇ ಹೇಳ್ತಾ ಇದ್ದೀನಿ, ಮ್ಯಾಕ್ಸಿಮಮ್ಮು PCM ಸಬ್ಜೆಕ್ಟ್ಗಳಿಗೆ ಹೆಚ್ಚಿನ ಪೋಸ್ಟ್ಗಳು ಕಾಲಾಗ್ತವೆ. ಅದರ ಜೊತೆಗೆ ಇಂಗ್ಲೀಷ್, ಕನ್ನಡ ಈ ಪೋಸ್ಟ್ಗಳು ಈ ಬಾರಿ ಕರೆಯುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ಬಾರಿ ಸುಮಾರು ಟೋಟಲ್ ಎಲ್ಲ ಸೇರಿ ಟೀಚರ್ಸ್ ಎಲ್ಲ ಸೇರಿಸಿ 18,000 ಶಿಕ್ಷಕರ ಕಾಲಾಗುತ್ತೆ. HSTR ಕೂಡ ಕಾಲಾಗುತ್ತೆ, PSTR ಕಾಲಾಗುತ್ತೆ, ಮತ್ತು PST ಕಾಲಾಗುತ್ತೆ. ಇಷ್ಟು ಪೋಸ್ಟ್ಗಳು ಕಾಲಾಗುತ್ತೆ. ಒಂದು GPT, PST, HST ಇಷ್ಟು ಪೋಸ್ಟ್ಗಳು ಕಾಲಾಗ್ತಾ ಇದೆ. ಹಾಗಾಗಿ ಇದೊಂದು ದೊಡ್ಡ ಒಂದು ನೇಮಕಾತಿ. ಇಷ್ಟು ದೊಡ್ಡ ನೇಮಕಾತಿ ಯಾವಾಗಲೂ ಆಗಿಲ್ಲ. 18,000 ಟೀಚರ್ಸ್ ಅಂದರೆ ದೊಡ್ಡ ನೇಮಕಾತಿ ಯಾವಾಗಲೂ ಆಗಿಲ್ಲ. ಒಂದು 13,000, 15,000ನೇ ಜಾಸ್ತಿ ಆಗಿತ್ತು. 18,000 ಟೀಚರ್ಸ್ ಒಟ್ಟಿಗೆ ಕಾಲಾಗ್ತಾರೆ. ಅದ್ರ ಜೊತೆಗೆ ವಸತಿ ಶಾಲೆಗಳ ಶಿಕ್ಷಕರು ಒಂದು 720 ಪೋಸ್ಟ್ ಅದು ಖಾಲಿ ಇದೆ. ಅದನ್ನು ಕೂಡ ಸದ್ಯದಲ್ಲೇ ತುಂಬುವಂಥ ಸಾಧ್ಯತೆ ಇದೆ. ಸುಮಾರು ಪೋಸ್ಟ್ಗಳು ಕಾಲಾಗ್ತವೆ. ಟೀಚರ್ಸ್ ಪೋಸ್ಟ್ಗಳು ತುಂಬ ಕಡೆ ಖಾಲಿದೆ. ವಸತಿ ಶಿಕ್ಷಣಗಳಿರ್ಬೋದು, ಏಕಲವ್ಯ ಇರ್ಬೋದು, ಅದು ಸೆಂಟ್ರಲಲ್ಲಿ ಬರುತ್ತೆ. ಎಲ್ಲ ಸುಮಾರು ಟೀಚರ್ಸ್ ಪೋಸ್ಟ್ ಸುಮಾರು ಒಂದು 25,000ರಿಂದ 30,000 ಟೀಚರ್ಸ್ ಪೋಸ್ಟು ಈ ವರ್ಷ 26ರಲ್ಲಿ ಕಾಲಾಗುವ ಸಾಧ್ಯತೆ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಟೀಚರ್ಸ್ ಪೋಸ್ಟೇ ಎಷ್ಟಿದೆ. ಹಾಗಾಗಿ ಯಾರು ಟೈಮನ್ನ ವೇಸ್ಟ್ ಮಾಡಬೇಡಿ, ಓದಿ. ಕಂಟಿನ್ಯೂಸ್ ಓದ್ತಾ ಇದ್ದರೆ ಖಂಡಿತ ಜಾಬ್ ಆಗುತ್ತೆ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಟ್ಟೇ ಕೊಡುತ್ತೆ. ಹಾಗಾಗಿ ಭರವಸೆ ಇಡಿ, ಓದಿ. ಧನ್ಯವಾದಗಳು. ಅಥವಾ TT ಪಾಸ್ ಆಗಿದೆ, ಇನ್ನೇನಾದರೂ ಆಪ್ಷನ್ಸ್ ಇದೆಯಾ ಅಂದರೆ ಪಾಸ್ ಆಗಿರಲಿ ಫೇಲ್ ಆಗಿರಲಿ ನಿಮ್ಗೆ ಇನ್ನೂ ಒಂದು ಅವಕಾಶ ಇದೆ. ಏನು ಅಂದರೆ ರಾಜ್ಯ ಸರ್ಕಾರಕ್ಕಲ್ಲ, ಕೇಂದ್ರ ಸರ್ಕಾರಕ್ಕೆ CTET ಎಕ್ಸಾಮ್ದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ನವೆಂಬರ್ 27ನೇ ತಾರೀಕಿಂದ ಈ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಡಿಸೆಂಬರ್ 18ನೇ ತಾರೀಕಿಗೆ ಲಾಸ್ಟ್ ಆಗುತ್ತೆ. ಹಾಗಾಗಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಈ CTET ಮೂಲಕ ಏನು ಮಾಡ್ಬೋದು ಅಂದರೆ ನೀವು ಕೇಂದ್ರೀಯ ವಿದ್ಯಾಲಯಗಳಿಗೆ, ನವೋದಯ ವಿದ್ಯಾಲಯಗಳಿಗೆ, ಹಾಗೆ ಏಕಲವ್ಯ ಮಾದರಿ ಸ್ಕೂಲ್ಗಳಿಗೆ ಮತ್ತು ಕೇಂದ್ರ ಸರ್ಕಾರ ವ್ಯಾಪ್ತಿಯಲ್ಲಿ ಒಳಪಡ್ತಕ್ಕಂಥ ಶಾಲೆಗಳಿಗೆ ನೀವು ಕೆಲಸ ಮಾಡಬೇಕು ಅಂದರೆ ಈ CTET ಪಾಸ್ ಆಗಿರಬೇಕು. ಎರಡನೇ ಆಪ್ಷನ್ಸ್ ಏನು ಅಂದರೆ HSTRಗೇನು KRTET ಆಗಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಹಾಗಾಗಿ HSTRಗೆ ಓದ್ಕೋಬೋದು TET ಆಗಿಲ್ಲ ಅಂದರೆ. ಅದು ಬಿಟ್ಟರೆ ನೆಕ್ಸ್ಟು ಇನ್ನು PU ಕಾಲೇಜು ಕಾಲಾಗುತ್ತೆ. PU ಲೆಕ್ಚರ್ಸ್ಗೂ ಕೂಡ ನೀವು ಓದ್ಬೋದು, B.Ed ಪ್ಲಸ್ MA ಆಗಿದ್ದರೆ. ಹಾಗಾಗಿ ಕೊನೆ ಕ್ಷಣದವರೆಗೂ ನಿಲ್ಲಿಸಬೇಡಿ, ಅಭ್ಯಾಸವನ್ನು ಸತತವಾಗಿ ಓದಿ. ಥ್ಯಾಂಕ್ ಯು, ಧನ್ಯವಾದಗಳು.